ಗ್ರಾಮಾಂತರ ಪ್ರದೇಶಕ್ಕೆ ಕೆಎಸ್ಆರ್ಟಿಸಿ ಬಸ್ ಸರಿಯಾಗಿ ಬಾರದೆ ಜನರು ತೊಂದರೆಗೆ ಒಳಗಾಗುತ್ತಿದ್ದಾರೆ. ಅಧಿಕಾರಿಗಳ ಹೊಣೆಗೇಡಿತನಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಸರ್ಕಾರಕ್ಕೆ ಮಹಿಳಾ ಸಬಲೀಕರಣಕ್ಕಾಗಿ ಸ್ತ್ರೀಶಕ್ತಿ ಯೋಜನೆ ಮೊದಲಾದ ಗ್ಯಾರಂಟಿ ಯೋಜನೆಗಳನ್ನು ತಂದರೂ ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಸಿಗುತ್ತಿಲ್ಲ. ಸೌಲಭ್ಯದಿಂದ ವಂಚಿತರಾಗುವಂಥ ಆತಂಕ ಎದುರಾಗಿದೆ. ಇದಕ್ಕೆಲ್ಲ ಕೆಎಸ್ಆರ್ಟಿಸಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಸರಸ್ವತಿ ಕಾಮತಿ ಹೇಳಿದ್ದಾರೆ. ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಅವರು ಕೆಎಸ್ಆರ್ಟಿಸಿ ವಿರುದ್ಧ ಹರಿಹಾಯ್ದರು. ಸುಳ್ಯ, ಪುತ್ತೂರು, ಬೆಳ್ತಂಗಡಿ 3 ತಾಲೂಕಿನ ಡಿಪೋ ಅಧಿಕಾರಿಗಳಲ್ಲಿ ಮಾತನಾಡಿದ್ದಾನೆ. ಆದರೆ ಸರಿಯಾದ ಸಮರ್ಪಕವಾದ ಉತ್ತರ ಅಧಿಕಾರಿಗಳು ನೀಡುತ್ತಿಲ್ಲ. ವೀಕೆಂಡ್ಗಳಲ್ಲಿ ಬಸ್ ಸಂಚಾರವನ್ನು ಸ್ಥಗಿತ ಮಾಡಿರುವ ಉದ್ದೇಶವಾದರೂ ಏನು? ವಾರದ 7 ದಿನಗಳಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಬಾರದೇ ಇರುವುದು ಸಾಕಷ್ಟು ಜನರಿಗೆ ತೊಂದರೆಗೆ ಈಡು ಮಾಡಿದೆ ಎಂದು ಅವರು ಹೇಳಿದರು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇದಕ್ಕೆ ಸರಿಯಾಗಿ ಉತ್ತರಿಸದಿದ್ದಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಸೌಲಭ್ಯವನ್ನು ಸರಿಯಾಗಿ ಕಲ್ಪಿಸದಿದ್ದಲ್ಲಿ ಜನಸಾಮಾನ್ಯರನ್ನು ಒಟ್ಟು ಸೇರಿಸಿ ಕೆಎಸ್ಆರ್ಟಿಸಿಯ ಡಿಪೋ ಅಥವಾ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ನಡೆಸಬೇಕಾಗ್ತದೆ ಎಂದು ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಒಂದು ಫೋಟೋ ಸಮೇತ ನನ್ನಲ್ಲಿ 3-4 ಬಸ್ಸಿನಲ್ಲಿ ಇದೆ. ಇದನ್ನು ಹೇಳಿದಾಗ ಅವರಿಗೆ ಕನ್ಫ್ಯೂಸ್ ಆಯಿತು. ಹೌದು, ಶನಿವಾರ ಆದಿತ್ಯವಾರ ಇಲ್ಲ ಅಂತ ಹೇಳುವಂಥದ್ದು ಅವರ ಬಾಯಿಂದ ಬಂತು. ನನ್ನಲ್ಲಿ ಅದರ ರೆಕಾರ್ಡಿಂಗ್. ಆವಾಗ ಇದು ಇಷ್ಟರ ಮಟ್ಟಿಗೆ ನಾನು ಮಾತಾಡಲಿಕ್ಕೆ ಬರಲಿಕ್ಕೆ ಒಂದು ಕಾರಣ ಇದೆ. ಒಂದು ಸರ್ಕಾರ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವುದು ಅಥವಾ ಒಂದು ಇದು ಮಾಡಬಹುದು, ಆದರೆ ಅದನ್ನು ಅನುಷ್ಠಾನ ರೂಪದಲ್ಲಿ ಕಾರ್ಯಗತ ಮಾಡುವಂಥದ್ದು ಅಧಿಕಾರಿಗಳ ಜವಾಬ್ದಾರಿ. ಅಧಿಕಾರಿಗಳಿಗೆ ಸಂಪೂರ್ಣ ಜವಾಬ್ದಾರಿ ಇದೆ ಇದರಲ್ಲಿ. ಈ ರೀತಿ ಆಗ್ತಾ ಇದ್ದಾಗ ನಾನು ಬಸ್ಸಲ್ಲಿ ಓಡಾಡಲಿಕ್ಕೆ ಶುರು ಮಾಡಿ ಏನಾಗ್ತಾ ಇದೆ, ಶಕ್ತಿ ಯೋಜನೆಗೆ ಏನು ಗುತ್ತು ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಸ್ಸಿನಲ್ಲಿ ಬೆಳ್ಳಾರೆಯಿಂದ ಬೆಳ್ಳಾರೆಯಿಂದ ಸುಳ್ಯಕ್ಕೆ ಬಸ್ಸಿಗೆ ಬರುವಾಗ ಅವರ ಉತ್ತರ ಏನಿತ್ತಂದ್ರೆ, ಡೀಸೆಲ್ ಹಾಕ್ಲಿಕ್ಕೆ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಬಂದ ಕಾರಣ ಡೀಸೆಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ, ಶನಿವಾರ ಆದಿತ್ಯವಾರ ಬಸ್ಸುಗಳನ್ನು ಬಿಡುವುದಿಲ್ಲ ಅಂತ ಹೇಳುವ ರೀತಿಯ ಉತ್ತರ ಇತ್ತು. ಇದು ನನಗೆ ತುಂಬಾ ಬೇಜಾರಾಗಿದ್ದ ವಿಷಯ. ಯಾಕೆಂದ್ರೆ ಒಂದು ದೂರದೃಷ್ಟಿ ಇಟ್ಟುಕೊಂಡು ಒಂದು ಸರ್ಕಾರ ಏನು ಮಾಡ್ತದೆ, ಒಂದು ಕಾರ್ಯಕ್ರಮವನ್ನು ಕೊಡ್ತದೆ. ಈಗ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೊಡುವಾಗ ದೂರದೃಷ್ಟಿ ಇಟ್ಕೊಂಡು, ಯಾಕೆಂದ್ರೆ ಬಡವರು ಅಭಿವೃದ್ಧಿ ಆಗಬೇಕು, ಮಕ್ಕಳು ಅಭಿವೃದ್ಧಿ ಆಗಬೇಕು, ಯುವಕರು ಶಕ್ತಿವಂತರಾಗಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಮಾಡುವಂತಹ ಈ ಕೆಲಸವನ್ನ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮಾಡುವಂತಹ ರೀತಿಯಲ್ಲಿ ಈ ಕೆಎಸ್ಆರ್ಟಿಸಿ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಈಗ ಇನ್ನೊಂದು ಸ್ವಲ್ಪ ದಿವಸ ಹೋದಾಗ ಗೃಹಲಕ್ಷ್ಮಿಯನ್ನು ಸಹ ಹಾಗೆ ಹೇಳ್ತಾರೆ, ಈ ತಿಂಗಳಲ್ಲಿ ಮಾತ್ರ ಅಂತೆ. ನಾನು ತುಂಬಾ ಜನ ಹೆಣ್ಮಕ್ಳಲ್ಲಿ ಮಾತಾಡ್ತೇನೆ, ಈ ತಿಂಗಳಲ್ಲಿ ಮಾತ್ರ ಅಂತ, ನೆಕ್ಸ್ಟ್ ತಿಂಗಳಲ್ಲಿ ಇಲ್ಲಂತೆ ಅಂತೇಳಿ. ಯಾಕೆಂದ್ರೆ ಇದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಖಂಡಿತ ಸಾರ್ವಜನಿಕರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸರ್ಕಾರದ ಹಂತದಲ್ಲೇ ಗ್ರಾಮ ಮಟ್ಟದವರೆಗೆ ಎಲ್ಲಾ ಕೆಲಸಗಳನ್ನು ಮಾಡ್ಲಿಕ್ಕಾಗುವುದಿಲ್ಲ. ನಾವು ಸಾರ್ವಜನಿಕರು ಯಾವಾಗ ಎಚ್ಚೆತ್ತುಕೊಳ್ತೇವೆಯೋ, ನಮ್ಮ ಹಕ್ಕುಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ಯಾವಾಗ ನಾವು ನಿಭಾಯಿಸ್ತೇವೆ. ಒಂದು ಊರಿನಲ್ಲಿ ಒಂದು ಬಸ್ ಬರಲಿಲ್ಲ, ಒಂದು ಊರಿನಲ್ಲಿ ಇವಾಗ ಇದನ್ನು ನಾನು ಮತ್ತೊಂದು ಸಲ ಹೇಳಬೇಕು. 10 ಗಂಟೆಗೆ ಬೆಳ್ಳಾರೆಯಿಂದ ಪುತ್ತೂರಿಗೆ ಬಸ್ಸು, 10:15 ಗಂಟೆಗೆ ಬೆಳ್ಳಾರೆಯಿಂದ ಬಂದ ಸುಳ್ಯಕ್ಕೆ ಬಂದ ಬಸ್ಸಿದ ನಂತರ ಸುಳ್ಯಕ್ಕೆ ನಿನ್ನೆ 12:30 ತನಕ ಇರಲಿಲ್ಲ, ಪುತ್ತೂರಿಗೆ ಸಹ 12:30 ತನಕ ಇರಲಿಲ್ಲ. ಹಾಗೆ ಅದರ ಎಡೆಯಲ್ಲಿ ಎಷ್ಟು ಬಸ್ಸುಗಳು ಬರಬೇಕಿತ್ತು ನಮಗೆ, ಅದು ಯಾವುದೂ ಇಲ್ಲ. ಈ ತರ ಆದ್ರೆ ಕೆಎಸ್ಆರ್ಟಿಸಿ ಬಗ್ಗೆ ಏನು ನಮಗೆ ಗೌರವ ಉಳಿಬಹುದು? ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಅಲ್ವಾ ಇದು? ಇದನ್ನು ನಾವು ಸಾರ್ವಜನಿಕರಾಗಿ ನಾವು ಏನು ಯೋಚನೆ ಮಾಡಬೇಕು? ಒಂದು ಕಡೆಗೆ ಬಸ್ ಬರುವುದಿಲ್ಲ, ಒಂದು ಕಡೆಗೆ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕು. ಯಾಕೆ ಬರಲಿಲ್ಲ, ನಮ್ಮ ಬಸ್ ಇಷ್ಟು ಗಂಟೆಗೆ ಬರಬೇಕಾದ ಬಸ್ ಯಾಕೆ ಬರಲಿಲ್ಲ?
ಅಂತ ಹೇಳುವಂಥ ಪ್ರಶ್ನೆಗಳನ್ನು ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ದಯವಿಟ್ಟು ನಮ್ಮ ಈ ಸಂದೇಶ ಇಡೀ ಕರ್ನಾಟಕಕ್ಕೆ ಹಬ್ಬಬೇಕು. ಇದು ಯಾಕೆ ಏನಾಯಿತು, KSRTC ಯಾವ ಲೋಪದೋಷ ಆಯಿತು ಅಂತ ಹೇಳೋದನ್ನು ಸಹ ನಾನು ಇನ್ನು ಹೇಳ್ತಾ ಇದ್ದೇನೆ. ಒಂದು ನೋಟಿನ ಮುಖಾಂತರ, ಒಂದು ವಿಷಯದ ಮುಖಾಂತರ ಸುಳ್ಯ, ಸುಬ್ರಹ್ಮಣ್ಯ, ಸಕಲೇಶಪುರ, ಹಾಸನ, ಬೆಂಗಳೂರು ಈ ರೀತಿ ಬಸ್ಸುಗಳನ್ನು ಕಳಿಸ್ತಾ ಇದ್ದಾರೆ. ಮತ್ತೆ ಬೆಳ್ತಂಗಡಿಯಿಂದ ಹೊರಟ ಬಸ್ಸುಗಳು ಬೆಳ್ತಂಗಡಿ, ಧರ್ಮಸ್ಥಳ, ಸಕಲೇಶಪುರ, ಹಾಸನ, ಬೆಂಗಳೂರು. ಪುತ್ತೂರು ಡಿಪ್ಪೋದ ಬಸ್ಸುಗಳನ್ನ ಪುತ್ತೂರು, ಕುಕ್ಕೆ ಸುಬ್ರಹ್ಮಣ್ಯ ಹಾಕ್ತಾರೆ, ಪ್ಲಸ್ ಸಕಲೇಶಪುರ, ಹಾಸನ, ಬೆಂಗಳೂರು. ಇಲ್ಲ ಪುತ್ತೂರಿಂದ ಕಳಿಸಿದವರು ಪುತ್ತೂರು, ಬೆಳ್ತಂಗಡಿ, ಧರ್ಮಸ್ಥಳ, ಶಿರಾಡಿಯಿಂದ ಅಲ್ಲಿ ಶಿರಾಡಿ ಅಲ್ಲ ಇನ್ನೊಂದು ಯಾವುದು ಚಾರ್ಮಾಡಿ ಘಾಟಿಯ ಮೂಲಕ ಅದು ಬೆಂಗಳೂರಿಗೆ ಹೋಗುವುದು. ಇದನ್ನ ನಾವು ಮನಗಾಣಬೇಕು. ಯಾಕಂದ್ರೆ ರೂಟ್ ಟ್ರಾಫಿಕ್ ಕ್ಲಿಯರೆನ್ಸ್ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬಂದಂತಹ ಯಾತ್ರಾರ್ಥಿಗಳನ್ನ ತುಂಬಾ ಜನ ಬಂದಿದ್ದಾರೆ, ಅವರನ್ನ ಕಳಿಸುವ ಉದ್ದೇಶಕ್ಕೋಸ್ಕರ ಸ್ಪೆಷಲ್ ಬಸ್ಗಳನ್ನು ನಾವು ಹಾಕಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಅವರ ಟಿಪ್ಪಣಿ ಬರೆದು ಅವರ ಹೈರ್ ಅಧಿಕಾರಿಗಳಿಗೆ ಇವರು ರವಾನೆ ಮಾಡ್ತಾ ಇದ್ದಾರೆ. ಇದು ಹಾಕುವ ವ್ಯವಸ್ಥೆ ಇಲ್ಲ. ಇದನ್ನು ನನಗೆ ನನ್ನ KSRTCಯ ಒಳ್ಳೆಯ ಒಂದು ಸಿಬ್ಬಂದಿಯೇ, ಹೈಯರ್ ಆಫೀಸರೇ ನನಗೆ ಹೇಳಿದ್ದಾರೆ. ಮಾತ್ರ ಅಲ್ಲ, ಇವತ್ತು ನಾನು ಕೊಡುವಂತಹ ಡಾಕ್ಯುಮೆಂಟ್ ಇದು KSRTCಯ ಒಬ್ಬ ಸಿಬ್ಬಂದಿಯೇ ನನಗೆ ಕೊಟ್ಟದ್ದು. ಯಾರು ಇದನ್ನು ಫೇಕ್ ಅಂತ ಯೋಚನೆ ಮಾಡೋದು ಬೇಡ. ಇದನ್ನು ನಾನಾಗಿ ತಯಾರಿಕೆ ಮಾಡಿದ್ದಲ್ಲ. ನಮ್ಮ ಸುಳ್ಯದಿಂದ ಎಷ್ಟು ರೂಟ್ ನಂಬರ್, ಎಷ್ಟು ನಂಬರ್ನ ಬಸ್ಸುಗಳು ಹೋಗಿವೆ ಅಂತ ಹೇಳುವುದಕ್ಕೆ ನಾವು ನಿಮಗೆ ಫೋಟೋ ಸಮೇತ ಕೊಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾಕಂದ್ರೆ ನಾನಿವತ್ತು ಸುಳ್ಯವನ್ನ ಕ್ಲಿಯರ್ ಮಾಡಬಹುದು, ಸುಳ್ಯದ ಅಧಿಕಾರಿಗಳಲ್ಲಿ ನಾನು ಮಾತಾಡಿ ಇದನ್ನು ಕ್ಲಿಯರ್ ಮಾಡಬಹುದು. ಆದ್ರೆ ಪುತ್ತೂರನ್ನು ಮಾಡಬೇಕಲ್ಲ, ಆದ್ರೆ ಬೆಳ್ತಂಗಡಿಯನ್ನು ಮಾಡಬೇಕಲ್ಲ, ಅಥವಾ ಇನ್ನು ಕರ್ನಾಟಕದಲ್ಲಿ ಎಷ್ಟು ಕಡೆಯಲ್ಲಿ ಈ ತರದ ವ್ಯವಸ್ಥೆಗಳು ಹಾಳಾಗ್ತಾ ಇದೆ ಅಂತ ಹೇಳೋದನ್ನು ನನಗೆ ಡೌಟ್ ಆಯ್ತು. ಅದಕ್ಕೋಸ್ಕರ ಪ್ರೆಸ್ ಮೀಟ್ ನ ಮುಖಾಂತರ ನಾವು ಇವತ್ತು ಜನರಿಗೆ ಒಂದು ಅವೇರ್ನೆಸ್ ಮಾಡುವಂತಹ ಉದ್ದೇಶದಿಂದ ನಾನು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇನೆ. ಮಾತ್ರ ಅಲ್ಲ, ಇದಕ್ಕೆ ನೀವು ಪತ್ರಕರ್ತ ಮಿತ್ರರು ಕನೆಕ್ಷನ್ ಅವರಿಗೆ ಅದರ ಮೇಲೆ ಸಂಬಳ ಗ್ರೇಡ್ ನಾಗೆ ಹೋಗ್ತದೆ. ಈ ಲೋಕಲ್ ಹಳ್ಳಿಗಳಲ್ಲಿ 7,000-8,000 ಕಲೆಕ್ಷನ್ ಆಗ್ತದೆ. ನಂತರ ಅವರಿಗೆ ಕಲೆಕ್ಷನ್ ಆಗೋದಿಲ್ಲ. ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಅವರಿಗೆ ರೆವೆನ್ಯೂ ಕಲೆಕ್ಷನ್ ಇದೆ, ಇಲ್ಲ ಅಂತಿಲ್ಲ. ಅದು ಒಂದು ಇಷ್ಟು ಅವರೇಜ್ ಅವರ ಸಂಬಳ, ಆಮೇಲೆ ಇಷ್ಟರ ಮೇಲೆ ಕಲೆಕ್ಷನ್ ಆಯಿತು ಅಂದ್ರೆ ಆ ರೆವೆನ್ಯೂದಲ್ಲಿ ಅವರಿಗೆ ಇದೆ ಸ್ಕೋರ್ ತರ ಅವರ ಅಚೀವ್ಮೆಂಟ್ ಅಂತ ಲೆಕ್ಕ. ಇಲ್ಲಿ ಲೋಕಲ್ ಓಡಿಸಿದ್ರೆ ನಿಮಗೆ ಅದು ಬರುದು ಅವರಿಗೆ ಕಮ್ಮಿ ಆಗ್ತದೆ. ಅದು ಬೆಂಗಳೂರಿನಂತ ಊರಿಗೆ ಹೋದ್ರೆ ಏನಾಗ್ತದೆ ಅಂದ್ರೆ ನಿಮಗೆ ರೂಟಲ್ಲಿ ಏನಾಗ್ತದೆ ಅಂದ್ರೆ ಜನಗಳು ಸಿಗ್ತಾರೆ. ಜನಗಳು ಸಿಕ್ಕುವಾಗ ಅಲ್ಲಿ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತದೆ. ಒಂದು ಲೈನಲ್ಲಿ ಹೋಗುವಾಗ ನೀವು ಒಂದು ದೊಡ್ಡ ಹೌದು, ನಾನು KPCC ಮೆಂಬರ್ ಇದ್ದೇನೆ. ನಾವು ಇದನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ತರಬಹುದು, ಸರ್ಕಾರದ ಗಮನಕ್ಕೆ ತರಬಹುದು. ಮಾಡುವ ಕೆಲಸ ಅಧಿಕಾರಿಗಳಲ್ವಾ ಅಂತ ಹೇಳುವಂಥದ್ದೇ ನನ್ನ ಪ್ರಶ್ನೆ. ಅಧಿಕಾರಿಗಳಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರ ಮನಸ್ಸನ್ನು ಕಳ್ಕೊಳ್ಳುವಂತ ಅಂದ್ರೆ ಅವರ ಮನಸ್ಸನ್ನು ಇದಾಗಬೇಕು, ಅವರಿಗೆ ಮನಸ್ಸು ಆ ಇಂಟ್ರೆಸ್ಟ್ ಯಾಕೆ ಅಂತ ಹೇಳುವಂಥದ್ದು ಪ್ರಶ್ನೆ. ಇವಾಗ ನಾನು ಹೇಳುದು ರೆವೆನ್ಯೂ ಕಲೆಕ್ಷನ್ ಖಂಡಿತ ಒಪ್ಪಿಕೊಳ್ಳುವಂಥದ್ದು, ಅವರ ಜೀವನದ ಈಗ ಸಾಧನೆ ಮಾಡೋದಕ್ಕೆ ಅವರಿಗೂ ಒಂದು ಆಪ್ಷನ್ ಇದೆ. ಆದ್ರೆ ನಮ್ಮ ಹಳ್ಳಿಯ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನಾವು ಅದನ್ನೇ ಹೇಳ್ತೇವೆ. ಈಗ ನೀವು ರೂಟಲ್ಲಿ ಕಳಿಸ್ಬೇಡಿ ಅಂತ ನಮ್ಮದು ವಾದ ಅಲ್ಲ. ನಮ್ಮ ರೂಟಿನ ಬಸ್ಸನ್ನು, ಹಳ್ಳಿಯ ರೂಟಿನ ಬಸ್ಸನ್ನು ನೀವು ಕಳಿಸ್ಬೇಡಿ ಅಂತ ಮಾತ್ರ ನಮ್ಮದು ರಿಕ್ವೆಸ್ಟ್. ನೀವು ಬೇಕಿದ್ರೆ ಎಕ್ಸ್ಟ್ರಾ ಬಸ್ಗಳನ್ನ ಹಾಕಿ ಕಳಿಸಿ, ಏನ್ ಬೇಕಿದ್ರೆ ಮಾಡಿ. ನಮ್ಮ ರೂಟಲ್ಲಿ ಹಳ್ಳಿಯ ಜನರು ಸೋಮವಾರದಿಂದ ಶುಕ್ರವಾರ ನಾನೇ ಮುಂದೆ ನಿಂತುಕೊಂಡು ಹಳ್ಳಿಯ ಜನರನ್ನು ತಂದು ಡಿಪ್ಪೋದ ಮುಂದೆ ನಿಲ್ಲಿಸ್ತೇನೆ.
ನಾನು KSRTC ಬಸ್ ಸ್ಟ್ಯಾಂಡ್ ಮುಂದೆ ನಿಲ್ಲಿಸ್ತೇನೆ ಜನರನ್ನು, ನಮಗೆ ನ್ಯಾಯ ಕೊಡಿ ಅಂತೇಳಿ. ಯಾಕಂದ್ರೆ ಅಧಿಕಾರಿಗಳು ಬದಲಾವಣೆ ಆಗ್ಬೇಕು, ಅಧಿಕಾರಿಗಳ ಮನಸ್ಥಿತಿ ಬದಲಾವಣೆ ಆಗ್ಬೇಕು, ಅಧಿಕಾರಿಗಳ ಮನೋ ಬದಲಾವಣೆ ಆಗ್ಬೇಕು, ಅವರು ಮಾಡಬೇಕಿಲ್ಲ. ಇದು ನಾವು ತಾಕೀತು ಮಾಡುವುದಲ್ಲ, ಮನಸ್ಸಿನಿಂದ ಹೇಳ್ತಾ ಇರುವಂಥದ್ದು. ದಯವಿಟ್ಟು ನೀವು ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡಿ, ಇದು ಮರುಕಳಿಸಬಾರದು. ಇದು ಪುತ್ತೂರು ಡಿಪೋಗೂ ಆಯಿತು, ಬೆಳ್ತಂಗಡಿ ಡಿಪೋಗೂ ಆಯಿತು, ನಮ್ಮ ಸುಳ್ಯ ಡಿಪೋಗೂ ಆಯಿತು. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ರೆಕಾರ್ಡ್ ಇಲ್ಲದೆ ಮಾತಾಡ್ತೀವಿ, ನಾವು ವಿತ್ ರೆಕಾರ್ಡ್ ನಮ್ಮ ಮುಖಾಂತರ ಮಾತಾಡ್ತಾ ಇದ್ದೇವೆ. ಅವರಿಗೆ ಫೋನ್ ಮಾಡುವಾಗಲೂ ಅವನು ಆ ಅಧಿಕಾರಿಗೂ ನನ್ನ ಒಳ್ಳೆಯ ಆತ್ಮೀಯ, ಅದರೊಳಗೆ ಅವನಿಗೆ ಇಂಟರ್ನೆಟ್ ಏನು ಸಾವಿರ ಇರ್ಬೋದು,